ಇದು ಕರ ಹೊಟ್ಟೆಗೆ ಅಡ್ಡ ಮಕ್ಕಳಿರುತ್ತಲ್ಲ ಅದನ್ನು ಕಡಿತೀವಿ. ಅಂದ್ರೆ ಒಂದೊಂದು ಟೈಮ್ ಸತ್ತೋಗ್ಬಿಟ್ಟಿರ್ತೈತಿ, ಸತ್ತೋಗ್ಬಿಡುತ್ತೆ ಮೇಕೆ ಕುರಿ ಎಲ್ಲ ಅದನ್ನ ಕೈ ಇಟ್ಟು ಹೊರಗೆ ತೆಗಿತೀವಿ. ಹೆಂಗ್ ಕಲ್ತ್ರಿ ಇದೆಲ್ಲ ಅಂತ ಅನುಭವ. ಈಗ ನಮ್ಮ ಅಜ್ಜರಿದ್ರು ಸುಮ್ಮನೆ ನೋಡ್ತಿದ್ದೆ ಹಿಂಗೆಲ್ಲ ಮಾಡ್ರಿ. 16 ವರ್ಷ ಸಂಬಳ ಇದ್ದೆ ನಾನು. 50 ರೂಪಾಯಿ ಸಂಬಳ ಒಂದು ವರ್ಷಕ್ಕೆ ನನಗೆ. ಇವನ್ನೆಲ್ಲ ಕೇಳ್ತಾರೆ, ನಾನು ಕೊಡಲ್ಲ. ಜಾತ್ರೆ ಅಕಸ್ಮಾತ್ ಜಾತ್ರೆ ಕಡೋದು ಊಟಕ್ಕೆ ಹಾಕ್ತೀನಿ ಬಂದಂತ ಜನಕ್ಕೆ. ಇದು ನಮ್ಮ ಧರ್ಮ. ಮೊನ್ನೆ ಇದ್ದು ಕೋಣ 2 ಕೋಣ ಕೇಳಿ ಮೊನ್ನೆ ದೊಡ್ಡ ಮರಿ ಜಾತ್ರೆ 1.5 ಲಕ್ಷ ಕೇಳಿದ್ರು ಕೊಟ್ಟಿಲ್ಲ. ಇವನ್ನೆಲ್ಲ ಮಾಡೋದಿಲ್ಲ. ಸಂಪಾದನೆ ಮಾಡ್ಕೊಂಡು ಎಲ್ಲದೂ ಐತೆ. ಇದ್ರಾಗ ಹಾಲು ಕರೀತೆ, ಸಗಣಿ ಬರುತ್ತೆ, ಏನಿಲ್ಲ ಇದ್ರಾಗೆ. ಮತ್ತೆ ಈಗ ನಿಮ್ ಜೀವನಕ್ಕೆ ಹೆಂಗೆ ಸಾಕು ನಮ್ಮ ಜೀವನಕ್ಕೆ. ನಮ್ಗೆ ಭಗವಂತ ಎಷ್ಟು ಕೊಡ್ತಾರೆ ಅಷ್ಟೇ. ಗೊಬ್ಬರ ಮಾರ್ಕೊಂತೀನಿ. ನಾನೆಲ್ಲ ಒಂದು ಹೊಸ ಮಕ್ಕಳಿಗೆ ಕರ್ಕೊಂಡು ಹೋಗಕ್ಕೆ ಹಂಗೆ ಕೊಟ್ಟಿದ್ವಿ. ಕೂಲಿಗೆ ಕೊಟ್ಟೂರಿಗೆ ಒಂದು ಮನೆ ಹಾಕೊಂಡು ಹೋದ್ರು. ಕೂಲಿಗೆ ಕೊಟ್ಟೂರಿಗೆ ಹಾಕೊಂಡು ಹೋಗಿದ್ದಾರೆ. ಡೈಲಿ 4 ಲೀಟ್ರ್ ಹಾಲು ಕರಿ ಮಕ್ಕಳಿಗೆ ಹಾಲಿ ಅಂದ್ರೆ ಹೋಗ್ರಂತ. ದುಡ್ಡು ಇಸ್ಕೊಂಡಿಲ್ಲ, ಹಂಗೆ ಕರಿಯಾಕ ಒದ್ಕೊಂಡ ಮೇಲೆ ತಂದು ಬಿಡ್ರಿ ಅಂತ. ಹಾಲು ಕರಿಯಾಗ ನಿಲ್ಸಿದ್ಮೇಲೆ ವಾಪಸ್ ತಂದು ಬಿಟ್ಟವ್ರಿ. ಅಯ್ಯೋ ಶಿವನೇ, ಇದ್ರೊಳ್ಳೆ ಕತೆ ಐತಲ್ಲ ಅಂತ. ಈಗ ಮಕ್ಕಳಿಗೆ ಮಾತ್ರ ಮತ್ತೊಂದು ಡ್ರಾಪ್ ಹಾಲು ಮಾರ್ತಾನೆ ಅಂದ್ರೆ ಆ ಗಂಟೆಗೆ ಹಾಕ್ಕೊಂಬರ್ಬೇಕು ಅವ್ನು. ಹಾಲು ಮಾರಾಟ ಮಾಡಂಗಿಲ್ಲ, ಅದನ್ನ ಕುಟುಂಬಕ್ಕೋಸ್ಕರ ಬಳಕೆ ಮಾಡಿ. ಸ್ನೇಹಿತರೆ, ನಾನು ಇವತ್ತು ಚಿತ್ರದುರ್ಗ ಡಿಸ್ಟಿಕ್ಕು ಕೊಡಗವಳ್ಳಿ ಹಟ್ಟಿ ಅನ್ನೋ ಒಂದು ಗ್ರಾಮಕ್ಕೆ ಬಂದಿದ್ದೀನಿ. ಈ ರೈತರ ಹೆಸರು ಚೆನ್ನಯ್ಯ ಅಂತ, ಕೋಟಿ ಚೆನ್ನಯ್ಯ ಅಂತ ಇವ್ರ ಹೆಸರು. ಇವರು ಹಸು, ಎಮ್ಮೆ, ದನ, ಕರು, ಕೋಳಿ, ಬೆಕ್ಕು, ನಾಯಿ ಇವ್ರು ಸಾಕದೇ ಇರುವಂತ ಸಾಕು ಪ್ರಾಣಿಗಳೇ ಇಲ್ಲ ಅನ್ನೋ ತರ ಇವ್ರ ಜೀವನ ನಡೆಸ್ತಾ ಇದ್ದಾರೆ. ಇವ್ರ ಕತೆ ಏನಂತ ಬಹಳ ಅದ್ಭುತವಾಗಿದೆ. ಆ ಕತೆ ಏನಂತ ಇವತ್ತು ಈ ಎಪಿಸೋಡ್ ಅಲ್ಲಿ ನೋಡೋಣ ಬನ್ನಿ. ಸಂಪಾದನೆಗೋಸ್ಕರ ಕಟ್ಟಿಲ್ಲ ನಾನು, ತಳಿಗೋಸ್ಕರ ಕಟ್ಟಿರೋದು ನಾನು ಇದನ್ನ. ಸೊ ಅಂದ್ರೆ ನೀವು ತಳಿ ಉಳ್ಸಾಕ್ ಕುಂತೀರಿ. ಏನೇನ್ ಸಾಕಿರಿ ಗೌಡ್ರಿ ತೋರ್ಸ್ಬರ್ರಿ. ಕುದುರೆ ಸಾಕಿದ್ನಿ, ಎಮ್ಮೆ ಸಾಕಿದ್ನಿ, ನಾಯಿ ಸಾಕಿದ್ನಿ, ಬೆಕ್ ಸಾಕಿದ್ನಿ, ದನ ಸಾಕಿದ್ನಿ, ಸಿಂಧೇಸ ಸಾಕಿದ್ನಿ, ಕಿಲಾರಿ ಸಾಕಿದ್ನಿ. ಎಲ್ಲ ಒಟ್ಟು ಪ್ರತಿಯೊಂದು ಜಾತಿನೂ ಸಾಕಿ ಎಲ್ಲ ವಂಶ ಉಳಿಸ್ಬೇಕಂತ ಉಳಿಸ್ತಿದ್ದೀನಿ. ನಾನು 16 ವರ್ಷ ಸಂಬಳ ದುಡಿದ್ನಿ. ಅಂದ್ರೆ ಬೇರೆ ಕೈಯಾಗ ಬೇರೆ 16 ವರ್ಷ ಸಂಬಳ ದುಡಿದು ಅವನು ಮಾರೋನ ಸರಿಪಾಲಿಗೆ ಹಿಡ್ಕೊಂಡು ಅವನು ಸಂಪಾದಿಸ್ತಿದ್ದೀನಿ. ಕೇಳಿಲ್ಲ ಹಳ್ಳಿ ಕಾರ ಅವೆಲ್ಲ ಉಳಿಬೇಕು. ಅದ ಈಗೆಲ್ಲ ಬರೇ ಸಿಂಧಿ ರಾಸಿ ಇಲ್ಲಿ ನೋಡಿದ್ರೆ ಯಾವ ದೇಶದಾಗ ನೋಡಿದ್ರೆ ಸಿಂಧಿ ಕಟ್ತಾರೆ, ಸಿಂಧಿ ಮಾಡ್ಕೊಂತಾರೆ. ಹೌದಿಲ್ಲ? ಹೌದೇನ್ರಿ? ಈಗ ನೋಡು ನನ್ನ ಹತ್ರ ಈಗ ನೋಡು ಫೋನ್ ಮಾಡಿ ಇಳಿಸೋದ ಒಳಗೊಂಬ್ರಿ ಗೌಡ್ರ. ಬಾ ಇಷ್ಟೈತೆ ಗುರುವೇ, ಇಷ್ಟೆಲ್ಲ ಐತೆ. ಇವೆಲ್ಲ ಕೋಣ ಸ್ವಾಮಿ. ಅಲ್ಲ ಕೋಣ ಯಾಕೆ ಸಕ್ಕೊಂಡ್ರಿ ಸ್ವಾಮಿ? ತಳಿ ಅದನ್ನೇನ್ ಮಾಡ್ತೀರಿ ನೋಡಿ. ಇದು ಕೋಣ, ಇದು ಕೋಣ, ಅದು ಕೋಣ, ಅಲ್ಲ ಮಾರಾಟ ಅದು ಮಾಡೋದು ಕೋಣ, ಅದು ಕೋಣ. ನೋಡ ಕೋಣ ಇದ್ರ ಮಗ ಅದು ಕುಡಿತೈತಿ, ಇದು ಮಗ ಅದು ಕುಡಿತೈತಿ. ನೋಡಿ ನರಿ ಬೆಳಂಗೈತಿ ಕಾಲಿದ್ದಂಗೆ ಅದು ಕುಡಿತೈತಿ. ಇವನ್ನೆಲ್ಲ ಕೇಳ್ತಾರೆ, ನಾನು ಕೊಡಲ್ಲ. ಜಾತ್ರೆ ಅಕಸ್ಮಾತ್ ಜಾತ್ರೆ ಕಡೋದು ಊಟಕ್ಕೆ ಹಾಕ್ತೀನಿ ಬಂದಂತ ಜನಕ್ಕೆ. ಇದು ನಮ್ಮ ಧರ್ಮ. ಮೊನ್ನೆ ಇದ್ದು ಕೋಣ 2 ಕೋಣ ಕೇಳಿ ಮೊನ್ನೆ ದೊಡ್ಡ ಮರಿ ಜಾತ್ರೆ ಮಾಡಿ 1.5 ಲಕ್ಷ ಕೇಳಿದ್ರು ಕೊಟ್ಟಿಲ್ಲ. ಇಲ್ಲ ನೋಡಿ, ಕುದುರೆ, ಸಿಂಧಿ ಹಸ, ಇದು ಮಲ್ನಾಡ್ ಬಿಡ್ಡಿ, ಮಲ್ನಾಡ್ ಗಿಡ್ಡ, ನಾಟಿ ಹಸ ಐತೆ, ಅಮೃತಮಾಲ ಐತೆ, ಅಲಿಕಾರ ಐತೆ. ಈ ಮಲ್ನಾಡ್ ಗಿಡ್ಡಕ್ಕೆ ಈಗ ಸಿಕ್ಕಾಬಿಟ್ಟೆ ಡಿಮ್ಯಾಂಡ್. ನೀವು ಕೊಡ್ತಾ ಇಲ್ಲ. ಅಲ್ಲ ಏನ್ ಮಾಡ್ತೀರಾ? ಹಾಲು ಕರಿತೀರಾ, ಹಾಲು ಹಿಂಡ್ತೀರಾ? ನನಗೆ ಅವು ಇರುವಾಗ ಅವ್ನು ನೋಡೇ ಪ್ರೀತಿ. ನನಗೆ ಸುಮ್ಮನೆ ಜಾಸ್ತಿ ಆಗ್ಬೇಕು, ಅವು ಉಳಿಬೇಕು ತಳಿ ದೇಶದೊಳಗೆ. ನನ್ನ ಮೊಮ್ಮಗ ಈ ದನ ಮದ ಗೊತ್ತಾಗಲ್ಲ ಮುಂದೆ ಸಿಗ್ತಾವ ಸಿಗಲ್ಲ. ಸಿಗ್ತಾವೇನು ಹೇಳ್ರಿ? ಈಗ ಇಷ್ಟೆಲ್ಲ ತಿರಿ ನಾಟಿ ಹಾಕಲು ನೋಡಿದ್ರಿ ನೀವು. ಒಂದೊಂದು ಊರಾಗೆ 10 ಜೊತೆ ಎತ್ತಿಲ್ಲ, ಒಂದೊಂದು ಜೊತೆ ಎತ್ತಿಲ್ಲ ಇವತ್ತು. ಹೌದಾ? ನಮ್ಮ ಮಳೆ ಮೇಲೆ ಕಳಿತು ಅಂದ್ರೆ ಅವರು ಪೊಲೀಸ್ನವರು ಕಳಿಬೇಡ ಅಂತ ನಮ್ಮ ಮಳೆ ಮೇಲೆ ಬೈತ ದಿವಸ ಅವ್ನು ಉಳಿಸ್ರು. ಅವರು ಹೋರಾಟಗಾರ, ಅವರು ದೊಡ್ಡ ಹೋರಾಟಗಾರ. ಅವರೆಲ್ಲ ಸೇರೆ ಪಡ್ತಾರೆ, ಅವರೆಲ್ಲ ಸೇರೆದಾರ. ಅವರೆಲ್ಲ ಅವರೇ ದನ ಕಳೆದ್ರೆ ನಮ್ದೇನು ಲೆಕ್ಕ? ಅವರೆಲ್ಲ ಸೇರೆ ಅವರು ಸರ್ಕಾರದಿಂದ ಅವ್ರಿಗೆಲ್ಲ ಮಹಾರಾಜರ ಕಾಲದಾಗ ಅವ್ರಿಗೆ ಪ್ರೈಸ್ ಕೊಡ್ತಾರೆ. ಅವ್ರಿಗೆಲ್ಲ ಪ್ರೈಸ್ ಅದ ಅವ್ರ ಮನೆಗಳಿಗೆಲ್ಲ. ಅವರೆಲ್ಲ ಡಾಕ್ಯುಮೆಂಟ್ ಅದ. ಅವರೆಲ್ಲ ಈ ಕಾಲ 3,500 ಎಕರೆ ಅವರ ಅಜ್ಜಿನೆಸ್ನಾಗಿತ್ತು. ಇವ್ರ ಅಜ್ಜರ ಹೆಸರು 3,500 ಎಕರೆ ಇತ್ತು. ಅವ್ರು ರಾಜರ ಕಾಲದಾಗ ಅವ್ರು ಅಮೃತಮಾಲ ದಾನಿಗೆ ಬಿಟ್ಟು ಕೊಟ್ಟಿದ್ರು ಅವರು. ಬಟ್ ಈಗ ನಿಮ್ ಹೊಲ ಎಷ್ಟೈತಿ ಗೌಡ್ರ? ನಮ್ದಿರೋದು 1 ಕಾಲು ಎಕರೆ. 1 ಕಾಲು ಎಕರೆ ಎಲ್ಲಿ? ಗೋಲಿ ಅಲ್ಲೇ ಐತೆ. ಅವ್ರ ಅಲ್ಪ ಪಕ್ಕದ ಕೇಳಿ 5 ಎಕರೆ 3 ಭಾಗ. 5 ಎಕರೆದಾಗ 3 ಭಾಗ. ಮೂವರು ಅಣ್ಣ ತಮ್ರು ನೀವು. ಅದು ಗೌಡ್ರ ಈಗ ಇವಿಷ್ಟು ದನ ಕಡ್ಗಂದಿರಿ, ಏನು ಲಾಭ ಆಗಿದ್ರಿ ಗೌಡ್ರಿಗೆ? ಏನು ಲಾಭ ಇಲ್ಲ ನನಗೆ. ಅಲ್ಲಿ ನೀವೇ ಹೇಳ್ರಿ ಈಗ ಏನು ಲಾಭ ತಗೊಂಡಂತ ನೇರ ಮಾತಾಡ್ತೀನಿ. ಸಾಕಿದ್ರೆ ಮಾಡಿದ್ರೆ ಲಾಭ ಐತೆ, ನಮಗೆ ಬೇಡ. ಉಳಿಲಿ ತೊಳಿ 6 ತಿಂಗಳು ಕರುಗಳು ನಮಗೆಲ್ಲ ನೋಡಿ ಹೆಂಗದ. ಸೊ ನೀವು ಓರಿ ಕರನೂ ಮಾರಲ್ಲ ಗೌಡ್ರ? ಮತ್ತು ಎಂತರಿಗೆ ಅಂದ್ರೆ ಜೂಜಿಗೆ ಹೋಗ್ತಾವೆ, ನಮ್ಮ ಜೂಜಿಗೆ ಕೊಡ್ತೀವಿ. ಅವ್ರಿಗೆ ಮಾತ್ರ ಓರಿ ಕರ ಮಾರೋದು? ಶಿಕಾರಿಪುರ, ಮಗ್ಗ, ಓರಿ ಕೊಬ್ಬರಿ ಜೂಜ್ ಬಿಡ್ತಾರಲ್ಲ. ನೀವೇ ಹೋಗ್ತೀರಿ ಗೌಡ್ರ ಮೇಸಕ್? ನಾವೇ ಹೋಗೋದು ಸರ್. ಕುದುರೆ ಮರಿ ಐತಿ? ಕುದುರೆ ಮರಿ ಐತಿ. ಸ್ನೇಹಿತರೆ ನೋಡಿ, ಈ ತರ ಜವಾರಿ ನಮ್ಮ ಕುದುರೆನ ಆಲ್ರೆಡಿ ಈ ಕುರಿಕಾಯರೆಲ್ಲ ನಮ್ಮ ಕಡೆ ಸಾಕ್ತಿದ್ರು. ಅವ್ರ ಸಂತೆ ಸಾಕಾದ ಬಿಟ್ಬಿಟ್ರ. ಆದ್ರೆ ನಮ್ಮ ಗೌಡ್ರು ಸಾಕ್ಯಂದದಾರ. ಇನ್ನು ಕುದುರೆ ಎಷ್ಟದಾವ್ ಗೌಡ್ರ? 15 ದಿವಸ ರವಂಡ ಪಡೆದು 5 ಕುದುರೆ ಸತ್ತು ಬೇಸ ಹೊಡಿತಿದ್ದೆ ನಾನು. ಕುದುರೆನ ಬೇಸಾಯಿಕ ಬೇಸ ಹೊಡೆದೇವು. ಭಾರಿ ಆಯ್ತಲ್ಲ ಎಲ್ಲ. ಅಲ್ಲೇ ಕೇಳ್ಬಿಡ್ರಿ. ಅದಕ್ಕೆ ಮತ್ತೆ ಎಲ್ಲ ನಮ್ಮ ಹಳೆ ಮೇಲೆ ಮಾತಾಡ್ಬಿಡ್ಲಿ. ಎಲ್ಲ ಕಟ್ಟಾಕ ಕುಂತೀರಿ ಕುದುರೆನ? ಇದು ರಾತ್ರಿಗೆ ನೆಗದು ಇನ್ನೊಂದು ಕುದುರೆ ಬರುತ್ತೆ, ಗಂಡು ಕುದುರೆ. ಅದನ್ನ ನೆಗೆದು ಹೋಗಿ ಅಷ್ಟು ನೆಗೆದು ಬಿಡ್ತದೆ, ದನ ನೆಗೆದು ಬಿಡ್ತದೆ. ಬೇಸಾಯ ಹೊಡಿತೀನಿ. ಹಂಗೆ ಸಾಕ್ತೀನಿ ಅವನು ಸುಮ್ಮನೆ ಫ್ಯಾಷನ್. ಇವರು ಕುದುರೆ ಸಾಕಿದ್ದಾರೆ, ಎಮ್ಮೆ ಸಾಕಿದ್ದಾರೆ, ಹಸುಗಳು ಸಾಕಿದ್ದಾರೆ. ಆಮೇಲೆ ಆ ಕಡೆ ಕುರಿ ಮೇಕೆ ಇದಾವೆ. 30 ಬೆಕ್ಕು ಸಾಕಿದ್ದಾರೆ. 30 ಬೆಕ್ಕ? ಬೆಕ್ಕು 30 ಇದ್ದು. ಏನಕ್ಕೆ? ಈಗ 50 ಬೇಕಾಗಿದೆ. ಎಲ್ಲಿದಾವ ಗೌಡ್ರ? ಎಲ್ಲ ಅಡವಿಗೆ ಹೋಗ್ತಾವೆ ಬರ್ತವೆ. ಒಂದು 25-30 ನಾಯಿ ಸಾಕಿದ್ದಾರೆ.
ಇಂಥದ್ದಿಲ್ಲ ಅನ್ನಂಗಿಲ್ಲ ಅವರು. ಆಮೇಲೆ ನಾಟಿ ವೈದ್ಯರು ನಾಟಿ ವೈದ್ಯರು ಕೂಡ ಇವಕ್ಕೆ ಯಾವಕ್ಕೂ ಇಂಜೆಕ್ಷನ್ ಮಾಡಿಸಲ್ಲ. ಕಟ್ಟಿ ಬರ್ತೀರಾ? ಬನ್ನಿ 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 ಕಟ್ಟು ಬನ್ನಿ. ಅಂದ್ರೆ ಯಾವಕ್ಕೂ ಇಂಜೆಕ್ಷನ್ ಮಾಡಿಸಲ್ಲ. ಪ್ರತಿಯೊಂದಕ್ಕೂ ನಾಟಿ ವೈದ್ಯಕೀಯದಲ್ಲೇ ಔಷಧಿ ಹಾಕ್ತಾರೆ. ಮನುಷ್ಯರಿಗೆ ಔಷಧಿ ಕೊಡ್ತಾರೆ, ದನ ಕರಿಗೂ ಔಷಧಿ ಕೊಡ್ತಾರೆ. ನಮ್ಮ ದನ ಕೂಡ ಏನಾದ್ರು ಹುಷಾರಿಲ್ಲ ಅಂದ್ರೆ ನಮ್ಮ ಮಾವ ಅಂತ ಹೇಳ್ಬಿಟ್ಟು ಈ ಮಾವನ್ ಕರ್ಕೊಂಡು ಹೋಗಿ, ಆಮೇಲೆ ಕೆಲವೊಂದು ಟೈಮಲ್ಲಿ ನಾಟಿ ಹಸುಗಳು ಏನಾಗ್ತಾವಂದ್ರೆ ಕರ ಹಾಕಿ ಕರ ಕಣ್ಕೊಳಲ್ಲ. ಆ ಟೈಮಲ್ಲಿ ಎಷ್ಟೋ ದನಗಳಿಗೆ ಕರುಗಳಿಗೆ ಅವರು ಕಾಯಿಗೆ ಕೆಲೆ ಹಾಕ್ತಾರೆ. ಆಮೇಲೆ ಕೆಲವು ಸತ್ಯ ಹಾಕಲ್ಲ, ನಿಮಗೆ ಗೊತ್ತಿರ್ಬೋದು, ಮಾಸ್ ಬಂತ ಬರುತ್ತಲ್ಲ ಹಸ ಕರ ಹಾಕಿದಾಗ ಅವನ್ನ ಹಾಕಲ್ಲ. ಅದನ್ನು ಕೂಡ ಅವ್ರು ಹೊಟ್ಟೆಯಲ್ಲಿ ಕೈ ಇಟ್ಟು ತೆಗಿತಾರೆ. ಯಾವ ಡಾಕ್ಟ್ರು ಕೂಡ ಅಂತ ಕೆಲಸ ಮಾಡಲ್ಲ. ಅಂತ ಪುಣ್ಯಾತ್ಮ. ಇದು ಕರ ಹೊಟ್ಟೆಗೆ ಅಡ್ಡ ಮಕ್ಕಳಿರುತ್ತಲ್ಲ, ಅದನ್ನು ಕಡಿ ತೆಗಿತೀನಿ. ಒಂದೊಂದು ಟೈಮ್ ಸತ್ತೋಗ್ಬಿಟ್ಟಿರ್ತೈತಿ, ಸತ್ತೋಗಿಬಿಡುತ್ತೆ. ಮೇಕೆ ಕುರಿ ಎಲ್ಲ ಅದನ್ನ ಕೈ ಇಟ್ಟು ಹೊರಗೆ ತೆಗಿತೀನಿ. ಹಂಗೆ ತೆಗಿಯಕ್ಕೆ ಬರುತ್ತೆ. ಹೆಂಗ್ ಕಲ್ತ್ರಿ ಇದೆಲ್ಲ ಅಂತ ಅನುಭವ. ಈಗ ನಮ್ಮ ಅಜ್ಜರಿದ್ರು, ಸುಮ್ಮನೆ ನೋಡ್ತಿದ್ದೆ ಹಿಂಗೆಲ್ಲ ಮಾಡ್ರ ಅಂತ. ನಾನು 16 ವರ್ಷ ಸಂಬಳ ಇದ್ದೆ. ನಾನು 50 ರೂಪಾಯಿ ಸಂಬಳ ಒಂದು ವರ್ಷಕ್ಕೆ. ನನಗೆ ಒಂದು ವರ್ಷಕ್ಕೆ 50 ರೂಪಾಯಿ. ಬಾಬಾ 53 63 72ನೇ ಸಾಲಿಗೆ 50 ರೂಪಾಯಿ ಸಂಬಳ ನನಗೆ. ಏನು ಓದಿರಿ ಗೌಡ್ರು ನೀವು? ನಾನು ಏನು ಓದಿಲ್ಲ. ಮತ್ತೆ ಹೆಂಗ್ ಕಲ್ತ್ರಿ ನಾಟಿ ವೈದ್ಯಕೀಯ ಅದೇ ಅಲ್ಲ? ನಾನು ಇದ್ದೆ ಎಲ್ಲ ನೋಡೇ ಕಲ್ತಿರೋದು ನಾನು. ಅಲ್ಲ, ಈ ಹಸುಗೆಲ್ಲ ಇದು ಮಾಡ್ಬೇಕಂತಂದ್ರೆ ಹೊಸ ಅಡ್ಡ ಬಿದ್ದಿರ್ಲಿ, ಡಾಕ್ಟರ್ ಒಂದ್ ಕಡೆಗೆ ಇಂಜೆಕ್ಷನ್ ಕೊಡ್ಲಿ, ನಾನು ಒಂದ್ ಕಡೆಗೆ ಸ್ಟೇಟ್ಮೆಂಟ್ ಕೊಡ್ತೀನಿ. ಅವ್ರಿಗೆ ಗಾಢ ಮೇಯ್ತಿ ಅಂತ ನಂದು ಗಾಢ ಮೇಯ್ತಿ. ಡಾಕ್ಟರ್ಗೆ ಚಾಲೆಂಜ್ ಆಗಿದ್ರೆ ಹೌದು. ನಮ್ದೊಂದು ಹಸು ಫುಲ್ಲು ಜಲ್ ಬಂದ್ಬಿಡುತ್ತು. ನಾನು ಹುಚ್ಚಿಡೋದಂತೆ ಬಂದೆ. ಮಾವ ನಮ್ ದನಕ್ಕೆ ಹುಚ್ಚಿಡೋದು ಬಿಡತ್ತೆ ಅಂತ. ಒಂದೇ ಮನೆ ಬೆಳೆದ್ರೆ ಒಂದು ಗಿಡದ ಎಲೆ ಕೊಟ್ರು, ತಗೊಂಡು ಹೋಗ್ಬಿಟ್ಟು ಇದನ್ನ ತಿನ್ಸಪ್ಪ ಅಂತ ಹೇಳಿ ಡಾಕ್ಟರ್ ಕರ್ಕೊಂಡ್ಮೇಲೆ 1 ವಾರ ಟ್ರೀಟ್ಮೆಂಟ್ ಮಾಡಿಸಿದ್ದೆ. ಜಲ್ ನಿಂತಿದ್ದೀನಿ. ಒಂದು ಎಲೆ ಕೊಟ್ರು, ಆ ಎಲೆ ತಿನ್ಸಿದ ತಕ್ಷಣ ನಿಂತು. ನಾನೇ ಪ್ರತ್ಯಕ್ಷ ಉದಾಹರಣೆ. ಅಂದ್ರೆ ನಿಮ್ಗೆ ಆಗಿದ್ರೆ ಎಲ್ಲಾ ಔಷಧಿನೂ ಗೊತ್ತು, ನಾಟಿ ಔಷಧಿ ಹಸುಗಳಿಗೆ. ಮನುಷ್ಯರಿಗೆ ಅಂತ ಎಲ್ಲರಿಗೂ ಕೊಡ್ತೀವಿ. ಎಲ್ಲರಿಗೂ ನಂಬಿಕೆ ಇರಬೇಕು. ಫೋನ್ ಮಾಡಿ ಹೇಳಿದ್ರೆ ನಿನಗೆ ಅಲ್ಲೇ ನಿನ್ನ ಹತ್ರ ಇರುತ್ತೆ, ನೀನ ಮಾಡ್ಕ ಅಂತ ಹೇಳ್ತೀನಿ ನಾನು. ಈ ಗಿಡಪ್ಪ ಈ ತರ ಗಿಡ ಇದೆ, ಈ ಗಿಡನ ಈ ತರ ನೀನ್ ಬಳಕೆ ಮಾಡ್ಕ, ಇದು ನಿಂಗೆ ಒಳ್ಳೇದಾಗುತ್ತೆ. ಯಾವುದೇ ನಿರೀಕ್ಷೆ ಇಲ್ಲ, ಯಾವುದೇ ಒಂದು ಎಫೆಕ್ಟ್ ಇಲ್ಲ. ಆಮೇಲೆ ಯಾವುದೇ ₹1 ಕೂಡ ಯಾರಿಂದ ತಗೊಳಲ್ಲ. ಅಲ್ಲ, ಮನುಷ್ಯ ಹಾಕಿರೋ ದನದ ಕರನ ಮಾರಿಕೆನಾಗಲ್ಲ ಅಂದ್ಮ್ಯಾಗ ಇನ್ನೇನು ದುಡ್ಡಿನ ಆಸೆ. ಈಗ ಏನು ಹೋಗಲ್ಲ, ಒಂದು ಉಳಿಸ್ಬೇಕು. ನಮ್ಮ ನೆಂಟರು ಉಳಿಸಿದ್ರು. ಇವತ್ತು ಹೇಳ್ತು ನೋಡಿ, ಇಷ್ಟು ವರ್ಷ ಹೇಳಿಲ್ಲ, ಅವರೆಲ್ಲ ಕಳೆದರೆ ಕೊಡಗಟ್ಟಿ ಒಳಗೆ ಒಂದು ಉಳಿಬೇಕಂತ ಒಬ್ಬನ ಎಕೋ ಹಚ್ಚಿ ನಾನು ಉಳಿಸ್ತಾ ಇದ್ದೀನಿ. ಈಗ ಕೆಲ ಗೌಡ್ರು ಎಲ್ಲಿ ಮೇಸಕ್ಕೆ ಹೋಗ್ತೀರಾ? ಇದಕ್ಕೆ ಮೇಸಕ್ಕೆ ಹೋಗ್ತೀನಿ. ನೀವೇ ಹೋಗ್ತೀರಿ? ನಿಮ್ಮ ಮಕ್ಕಳು? ಮಗ ಒಬ್ಬರೇ ಮಗ. ಈಗಿನ ಮಕ್ಳು ಯಾರು ಮಾತಾಡ್ತಾರೆ? ಹೋಗೋ ಬೋಸಿನ ಮನೆ ಮಾರಿಕೆ ಅಂತಾರೆ. ಹೌದಿಲ್ಲ? ಕರೆಕ್ಟಾ? ನಾನು ನೇರಸ್ವಾಮಿ ಹೇಳೋದು. ಇವನ್ನೆಲ್ಲ ಮಾಡೋದಿಲ್ಲ. ಸಂಪಾದನೆ ಮಾಡ್ಕೊಂಡು ಎಲ್ಲದೂ ಐತೆ. ಇದ್ರಾಗ ಹಾಲು ಕರೀತೆ, ಸಗಣಿ ಬರುತ್ತೆ, ಏನಿಲ್ಲ ಇದ್ರಾಗೆ. ಮತ್ತೆ ಈಗ ನಿಮ್ಮ ಜೀವನಕ್ಕೆ ಹೆಂಗೆ ಸಾಕು? ನಮ್ಮ ಜೀವನಕ್ಕೆ ನಮ್ಗೆ ಭಗವಂತ ಎಷ್ಟು ಕೊಡ್ತಾರೆ ಅಷ್ಟೇ. ಗೊಬ್ಬರ ಮಾರ್ಕೊಂತೀನಿ. ಎಷ್ಟು ಮಾರ್ತೀರಿ ಗೌಡ್ರು ಗೊಬ್ಬರ ಮಾರ್ತೀವಿ. ಬಂದಂಗೆ ಎಳ್ಳಿ ಜನ ಗೊತ್ತಾರ ಸರ್ ನಿನಗೆ ಹೆಂಗೆ ಬೇಕಾರೆ ಹಂಗೆ ಕೇಳ್ತಾರೆ, ಹೋಗ್ತಾರೆ. ನೋಡಿ ಹೆಂಗೈತೆ ನೋಡಿ ಗೊಬ್ಬರ, ಅದು ಗೊಬ್ಬರ. ಮೊನ್ನೆ ಇಲ್ಲಿದ್ದು ಇಲ್ಲಿಗೆ 2 ಗಂಟೆ ಆಯ್ತು. ಸುಮ್ಮನೆ ಈಗ ದೊಬ್ಸಕ್ಕೆ 2 ಗಂಟೆ ಮಾಡಿದೆ. 2,000 ರೂಪಾಯಿ ದುಡ್ಡು. ಏನೋ ನಿಮ್ಮಂಥವ್ರು ಭಕ್ತರು ಆಶೀರ್ವಾದ ಮಾಡ್ತಾರೆ, ಪ್ರಸಾದ ಕೊಡ್ತಾರೆ, ಊಟ ಮಾಡ್ತೀವಿ, ಸಾಕು ನಮಗೆ. ಆಮೇಲೆ ಈಗೆಲ್ಲ ಕುರಿ ಸಾಕಾಣಿಕೆ ಸಾಕ್ತಾರೆ. ಯಾಕೆ ಸಾಕ್ತಾರೆ ಹೇಳು? ಕುಡಿ ಮಾಡಕ್ಕೆ ಸಾಕ್ತಾರೆ, ಮಾರಾಟ ಮಾಡ್ತಾರೆ. ಹೌದಾ? ನಾನೆಲ್ಲ ಒಂದು ಹೊಸ ಮಕ್ಕಳಿಗೆ ಕರ್ಕೊಂಡು ಹೋಗಕ್ಕೆ ಹಂಗೆ ಕೊಟ್ಟಿದ್ವಿ. ಕೂಲಿಗೆ ಕೊಟ್ಟಲೂರಿಗೆ ಒಂದು ಮನೆ ಹಾಕೊಂಡು 58,000 ಕೊಡ್ತೀನಿ. ಒಂದು ಸಿಂಧಿಯಾಸನ ಆಂಧ್ರ ಕೊಟ್ಟಿದ್ದು. ಆಂಧ್ರ ಸಾಕಾಗಿ ಬಂತು. ಆಮೇಲೆ ಇಲ್ಲಿ ಮಾಯ್ಕೊಂಡು ಕೊಟ್ಟು ಅವ್ರು ಬಿಟ್ಟರು. ಅಲ್ಲಿ ಅರಸಂಗಟ್ಟು ಕೊಟ್ಟು ಅಲ್ಲಿ ಬಿಟ್ಟರೆ ಮೊನ್ನೆ ಕೂಲಿಗೆ ಕೊಟ್ಟೂರಿಗೆ ಹಾಕೊಂಡು ಹೋಗಿದ್ದಾರೆ. ಡೈಲಿ 4 ಲೀಟ್ರ್ ಹಾಲು ಕರೀತಿ. ಮಕ್ಳಿಗೆ ಹಾಲಿಗೆ ಅಂದರು ಹೋಗ್ರಂತ. ದುಡ್ಡು ಇಸ್ಕೊಂಡಿಲ್ಲ, ಹಂಗೆ ಕರಿಯಾಗ ಒದ್ಗಂಡ ಮೇಲೆ ತಂದು ಬಿಡ್ರಿ ಅಂತ. ಹಾಲು ಕರಿಯಾಗಿ ನಿಲ್ಸಿದ್ಮೇಲೆ ವಾಪಸ್ ತಂದು ಬಿಟ್ಟು ಹೋಗ್ರಿ ಅಂತ. ಅಯ್ಯೋ ಶಿವನೇ, ಇದೊಳ್ಳೆ ಕತೆ ಆಯ್ತಲ್ಲ ಅಂತ. ಈಗ ಮಕ್ಳಿಗೆ ಮಾತ್ರ ಮತ್ತೊಂದು ಡ್ರಾಪ್ ಹಾಲು ಮಾರ್ತಾನೆ ಅಂದ್ರೆ ಆ ಗಂಟೆ ಹಾಕ್ಕೊಂಬರ್ಬೇಕು. ಅವನು ಹಾಲು ಮಾರಾಟ ಮಾಡಂಗಿಲ್ಲ. ಅದನ್ನ ಕುಟುಂಬಕ್ಕೋಸ್ಕರ ಬಳಕೆ ಮಾಡ್ತೀವಿ, ಮಾರಾಟ ಮಾಡಕ್ಕಲ್ಲ. ಇದು ಒಳ್ಳೆ ಇದಾಯ್ತು ಇವತ್ತು. ಆಮೇಲೆ ಕೆಲವು ಫಾರಮ್ಗಳೆಲ್ಲ ಸಾಕಿದ್ದಾರೆ, ಡೈರಿ ಮಾಡಿದ್ದಾರೆ. ಹೌದಾ? ಆಮೇಲೆ ಎಲ್ಲರೂ ಸಾಕಿದ್ದಾರೆ. ಅವರೆಲ್ಲ ಹಾಲು ಮಾರ್ತಾರೆ, ಡೈರಿ ಮಾಡ್ತಾರೆ. ಎಲ್ಲ ಅವ್ರಿಗೆಲ್ಲ ಗೌರ್ಮೆಂಟ್ ಕೊಡ್ತಾರೆ. ಹಿಂಗೆ ಉದ್ದೇಶಪಟ್ಟು ಒಬ್ಬ ತಳಿ ಉಳಿಸೋಣ ನನಗೆ ಯಾರು ಸಪೋರ್ಟ್ ಮಾಡಲ್ಲ. ಮಾಡ್ತಾರೆ ಅಂದ್ರೆ ಸಪೋರ್ಟ್ ಅಂದ್ರೆ ಏನು ಮಾಡ್ಬೇಕು ಗೌಡ್ರು? ಏನಾನು ಸರ್ಕಾರದಿಂದ ಬರೋದು ಸವಲತ್ತು ಏನು ಕೊಡ್ತಾರೆ ಹೇಳಿ? ಒಳ್ಳೆ ಮೆಡಿಸನ್, ಮೇವು, ಒಳ್ಳೆ ಶೆಡ್ಡು, ಮೆಡಿಸನ್ನು ಈ ಥರದ್ದು ಕೊಡ್ಬೇಕು. ಮೆಡಿಸನ್ ಡಾಕ್ಟ್ರನ್ನೇ ನಿಮ್ಮ ನಮ್ಮವರಿಲ್ಲೇ ಕೊಡ್ತಾರೆ. ಅದಕ್ಕೋಪ ಇವೆಲ್ಲ ಕೊಟ್ಟೋಗ್ತಾರೆ. ನಾನು ಮಾಡ್ಕೊಂತೀನಿ ಚೆನ್ನಾಗಿ. ನಿನ್ನಿದ್ರಿಗೆ ಇಂಜೆಕ್ಷನ್ ಮಾಡ್ತಿದ್ವಿ. ಈಗ ಇದಕ್ಕೆ ಹುಷಾರಿಲ್ಲ ಗೌಡ್ರ? ಈಗ ಹುಷಾರಿಲ್ಲ ಅಂದರೆ ಇಂಜೆಕ್ಷನ್ ಮಾಡ್ತೀನಿ ನಾನು. ಇದ್ರಿಗೆ ಹಿಂಗೆ ಈಗ ನಿಂತ್ಕೊಂಡೆ ಮಾಡ್ತೀನಿ ನಾನು. ಹಿಂಗೆ ಮಾಡಿಬಿಡ್ತೀನಿ. ಹಂಗೆ ಮಾಡಿ ಹೇಳ್ಕೊಂಡು ಅದೇನು ನೀವೇನು ಹಗ್ಗ ಹಾಕಲ್ಲ, ಏನಲ್ಲ. ಆಮೇಲೆ ಕೆಲವೆಲ್ಲ ಮಾಡ್ಸೋಣಲ್ಲ, ಕೆಲವೆಲ್ಲ ಮಾಡಲ್ಲ. ಗಿಡ ಕೊಡ್ತೀವಿ, ಹುಳ ಬಿದ್ದರೂ ಗಿಡ ಕೊಡ್ತೀನಿ. ನಾವು ಔಷಧಿ ಹಾಕಲ್ಲ ನಾನು. ಯಾಕೆ ಡಾಕ್ಟ್ರ್ ಬಂದು ಕೊಟ್ಟಾಗ ನಾವು ಇಸ್ಕೋಬೇಕು. ಅವ್ರು ಯಾಕೆ ನಮ್ಮ ಗೌರವ, ಅದು ಅವ್ರ ಗೌರವ. ಅಲ್ಲಿಗೆ ಬಂದು ಮನೆ ಬಾಗಿಲಿಗೆ ಕೊಡ್ತಾರೆ, ನಾವು ಇಸ್ಕೋಬೇಕು ಅದನ್ನು. ಕರೆಕ್ಟಾ? ಹೌದು. ಈಗ ನೋಡಿ, ಇದಕ್ಕೆಲ್ಲ ಹುಳ ಬಿದ್ದಿತ್ತು. ಇದಕ್ಕೆ ಹುಳ ಬಿದ್ದಿತ್ತು. ಹುಳ ಬಿದ್ದಿತ್ತು. ಹಂಗೆ ಗಿಡ ಕೊಟ್ಟರೆ ಹುಳ ಬಿದ್ದರೆ ಹಂಗೆ ಮಾಡ್ತೀನಿ. ಯಾವ್ದು ಔಷಧಿ ಹಾಕ್ಸಲ್ಲ ನಾನು. ಇದನ್ನ ಪರೀಕ್ಷೆ ಮಾಡಿ ಕೊಡ್ರಿ, ನಿಮಗೆ ಕೊಡ್ತೀನಿ. ನಾನು ನಿಮಗೆ ಹೇಳ್ಕೊಡ್ತೀನಿ.
ನೀವು ಡಾಕ್ಟರ್ ಆಗ್ರಿ. ಸೊ ಅಂದ್ರೆ ಈಗ ನೀವು ಕಲ್ತಿರೋ ವಿದ್ಯಾನ, ಈ ಗಿಡಮೂಲಿಕೆ ವಿದ್ಯಾನ ನಿಮ್ಮಷ್ಟ್ರ ಮಾತ್ರ ಇರ್ಬೇಕಂತ ಏನಿಲ್ಲ ನಿಮ್ಗೆ. ನಾನು ಸ್ವಲ್ಪ ನಿನಗೆ ಇರಬೇಕು, ನೀನು ಇಲ್ಲಿ ದೇಶದಾಗಿರು, ನಿನಗೊಂದು ಹೆಸರು ಬರುತ್ತೆ ಮುಕ್ತ ಪ್ರಾಣಿ ಬಿಟ್ರೆ. ಭಾನುವಾರ ಗುರುವಾರ ಕೊಡ್ಬೇಕು ಅದನ್ನು, ಅದೆಲ್ಲ ಕೈ ಸಿಗೋ ವಸ್ತೆ. ಅದನ್ನೆಲ್ಲ ಕಲಿಸ್ಕೊಡ್ತೀರಾಗಿದ್ರೆ ನೀವು. ಎರಡೇ ಮಾತನಾಗ ಅದನ್ನೇ ಕಲಿಸ್ಕೊಡೋಂಥದ್ದು ಏನೈತೆ, ನೀವನ್ನ ಕಲಿಸ್ಕೊಡ್ಬೇಕು ನನಗೆ. ಅದು ಕಲಿ ಮಾತನಾಗ ಕಲ್ತ್ಕೋಬೋದು, ಅದೇ ಗೊತ್ತಿರೋ ವಿಷಯ ಹೆಸರು ಹೇಳಿದ್ಮೇಲೆ ಅದೇ ಗೊತ್ತು, ಬಿಡಿ ಇದೆ ಮಾತು ದೊಡ್ಡದಂತಿ. ಓ ಹಾಗಾದ್ರೆ ಇಲ್ಲೊಂದು ಗಿಡಮೂಲಿಕೆ ಐತೆ, ಅದನ್ನ ತಗೊಂಡೋಗಿ ಹಾಕ್ಬೋದು ಅಷ್ಟೇ, ಬಾಯಾಗ ಕೊಡ್ಬೇಕು ಅಷ್ಟೇ. ಅದು ತಿನ್ಸೋದೇ ಗಿಡಮೂಲಿಕೆ ಔಷಧಿ ಅಷ್ಟೇ. ತಿಂದ್ಮೇಲೆ ಮುಗಿದೋತ ಅದು, ಹಂಗೆ ಹೊಡ್ಕೊಂಡು ಹಂಗೆ ಸೋರ್ಲಿ, ಅದ್ರ ಕಡೆ ತಲೆ ಹಾಕಲ್ಲ ನಾವು. ಹೌದಾ? ಮಾತ್ಕೊಂಬಂದತ್ ನೋಡಿ, ಇನ್ನೆಲ್ಲ ಒಂದು ಆಕಳಿನ ಇನ್ನೂ ಮಾತಲ್ಲ, ಅದು ಇನ್ನೂ ಮಾತ್ಕೊಂತ ಬರ್ತೈತೆ. ಈ ಶೆಡ್ ಎಲ್ಲ ನೀವು ಮಾಡಿಸಿದ್ರು? ಸ್ವಂತ ಮಾಡಿಸಿರೋದು. ನೀವೇ ಸ್ವಂತ ಮಾಡಿಸಿರಿ? ಎಷ್ಟು ಖರ್ಚಾಗಿತ್ತು ಗೌಡ್ರಿ ಇದಕ್ಕೆ? ಕಲ್ಲು, ಗ್ರಾವಲ್ಲು, ಇಲ್ಲಿಗೆ 5 ಲಕ್ಷ ಹೋಗ್ತಿದ್ದು ಒಂದಕ್ಕೆ. ಈ ಈಟ್ ಶೆಡ್ ಮಾಡ್ಕೊಳಕ ಎಷ್ಟು ವರ್ಷದಿಂದ ಮೇಯಿಸ್ತೀರಿ ಗೌಡ್ರು ನೀವು? ಅಂದ್ರೆ ನೀವು ಸ್ವಂತದಾಗಿ? ಸ್ವಂತಾಗಿ ಈಗ 10-20 ವರ್ಷ ಆಯ್ತು. ಅದಕ್ಕೂ ಮುಂಚೆ ನಾನು ರಾಜಕೀಯ ಮಾಡಿ ಅಡ್ಡಾಡಿದ್ದೆ. ನಾನು ದೇವೇಗೌಡ ಪ್ರಧಾನಿ ಆದ, ನಾನು ಅದ್ರಿಗೆ ಕೇಳ್ರಿ, ದೇವೇಗೌಡ ಜೊತೆ ಕುಂತ್ಕೊಂಡು ನಾನು. ಗ್ರೇಟ್. ಯಾವ್ಯಾವ ತಳಿ ಅದಾವ ಗೌಡ್ರ ಇದ್ರೊಳಗೆ? ಆದ್ರೆ ನಮ್ಮ ಈಗ ನಮ್ಮ ಮಳೆ ಮೇಲೆ ಹೇಳಿದ್ರಲ್ಲ, ಹಂಗೆ ಹೇಳ್ಕೋಬೇಕು. ನಮಗೆ ನಮ್ಮ ಮಾವು ಇಂಥ ಅದರ ಅಂತ ಹೇಳ್ಬೇಕು, ನಮ್ಮ ಮಾವು ಹಿಂಗೆ ಅದರ ಅಂತ ಕೇಳ್ಕೋಬಾರ್ದು. ಇದಕ್ಕೆ ಸೂತ್ರ ಕರೆಕ್ಟ್, ನಿಜ. ನಾವು ಹಂಗೆ ಹೇಳ್ತೀವಿ, ಹಂಗೆ ಇರ್ಬೇಕು. ಈಗ ಬೈತೀನಿ ನಾನು, ಇವ್ರನ್ನ ಬೈತೀನಿ ಕೇಳಿದ್ರಿ, ಬೈತೀನಿ. ಉಳಿಸ್ಬೇಕು, ನಿಮ್ಮ ಮಧ್ಯದ ಹೆಸರು ಉಳಿಸ್ಬೇಕು, ಇದು ಕರೆಕ್ಟಾ? ನಿಮ್ಮೂರಾಗ ಜಾಸ್ತಿ ಅಂತಂದ್ರ ಇದು ಅಮೃತ್ ಮಾಲ್ ಅಂತೆ. ನೀವು ಬೇರೆ ಬೇರೆ ತಳಿ ಅಂದ್ರೆ ಏನಾದ್ರು ಸಂತಿಗೆ ಹೋಗಿ ತಗೊಂಬಂದಿದ್ದ, ಹೆಂಗ್ ಬಂದಿದ್ವು ಅವು? ಹಿಂಗೆ ತಗೊಂಬಂದಿದ್ದು, ಸಂತಿಗೆ ಹೋಗಿ ತಗೊಂಬಂದಿದ್ದೆ ನಾನು. ತಂದ ಉಳಿಬೇಕಂತ, ಅದನ್ನ ಎಲ್ಲಾ ಜಾತಿ ಉಳಿಸ್ಬೇಕಂತ ತಂದ್ರೆ ನಾನು ಒಂದೊಂದು. ಈಗ ನಿಮ್ಮಂತ್ರ ಬಂದರೆ ಇದೊಂದೇ ಜಾತಿ ಸಾಕದ ಅಸಲ್ಲ ಅಂತಂದ್ರು. ಆಮೇಲೆ ಕೆಲವ್ರು ಬಂದರು, ಅಮೃತ್ ಮಾಲ್ ಒಂದೇ ಇರ್ಬೇಕಂತಲ್ಲ. ಅಮೃತ್ ಮಾಲ್ ಒಂದೇ ಇದ್ದರೆ ಕೆಲವು ತಳಿ ಈಗ ಹಾಕ್ಬಿಟ್ಟೆ ನೀನು. ಈಗ ಎಲ್ಲ ತಳಿ ಈಗ ಮತ್ತೆ ಇನ್ನೊಂದು ಐತಲ್ಲಪ್ಪ, ಉದ್ದಂಕಿ ಇದೆ ಅಲ್ಲಿ, ಊರಿಗೆ ತಂದು ನೋಡ್ರಲ್ಲಿ ಗಿರ್, ಅಲ್ಲೇ ಐತಲ್ಲಿ, ಅಲ್ಲೇ ಮನೆಗೆ ತಂದು ಗಿರು. ಅದನ್ನ ತಗೊಂಬಂದಿರಿ ಈಗ? ಅಂತ ಬಿಸಾಕಿ ಹೋಗಿದ್ರು ಕರೋನಾ. ಯಾಕೆ? ಯಾರ ಸುಮ್ಮನೆ ಅಲ್ಲಿ ಬಂದು ಬಿಸಾಕಿ ಹೋಗಿದ್ರು, ಅದನ್ನ ಸೊತ್ತೋಯ್ತಂದ್ರು. ಬೈಕ್ನಾರು ಬಾರಿ ಚೆನ್ನಾಗಿ ಸೊತ್ತೋಯ್ತು ಅನ್ನೋರು, ಅದನ್ನ ತಗೊಂಡು ಬದುಕಿಸಿನಿ. ಯಾವ ತೋರಿಸ್ ಬರ್ರಿ ಗೌಡ್ರು, ಅಲ್ಲಿ ಹೋಗೋಣ ತಡ ತೋರಿಸ್. ನನ್ನ ಗೂಳಿ ಯಾವ್ದು ಗೌಡ್ರು ಇದು? ಅಂತ ಓರಿ ಬೀಜಕ್ಕೆ ಅಮೃತ್ ಮಾಲೆ. ಅಮೃತ್ ಮಾಲ್ ಅದು ಎಷ್ಟು ವರ್ಷದ ಐತ್ರಿ ಅದು? ಎಷ್ಟು ವರ್ಷದ? 6 ವರ್ಷದ್ದು. 40 ತ್ರಾಸು ಮೇಕೆ ತಿಂದ ಒಬ್ಬರು ಬಂದು ನಮಗೇನು ಮಾಹಿತಿ ಕೊಟ್ಟಿಲ್ಲ. ಚಿರ್ತಿದವ ಸರ್ ಇಲ್ಲಿ? ಚಿರ್ತಿ ಈಗ ಒಂದಲ್ಲ ಬಿಡು, 20 ನಾಯಿ ತಿಂದತಿ. ಚಿರತೆ 25 ನಾಯಿ ಸಾಕಿದ್ದು ನಾನು. 35-30 ಬೇಕು. ಇಷ್ಟೆಲ್ಲ ಜನ. ಈಗ ನಾವೇನಪ್ಪ ಅಂದರೆ, ನಾವು ಒಬ್ಬ ರೈತ ಒಂದು ನಾಟಿ ಆಕಳು ಮನೆಯಾಗ ಕಟ್ಕೊಂಡ್ರೆ ಅವ್ನಿಗೆ ಬೆಲೆ ಐತಿ. ಒಬ್ಬ ರೈತ ಅಂದನು ನಾಟಿ ಆಕಳಿಗೆ ಬೆಲೆ ಐತಿ. ಈಗೇನು ಮಾಡ್ತೇವೆ, ಜಗತ್ತು ತಿನ್ನಕ್ಕೆ ಹೊಲ್ಟಿಲ್ಲ, ದುಡ್ಡು ಮಾಡಕ್ಕೆ ಹೊಲ್ಟ, ತಳಿ ಉಳ್ಸಕ್ಕೆ ಹೊಲ್ಟಿಲ್ಲ. ನಮ್ಮನ್ನಂದ್ರೆ ಹುಚ್ಚ ಕಣ ಅಂತಾರಿಲ್ಲ ಹೇಳು. ದುಡ್ಡು ಬರಲ್ಲ ಏನಿರಲ್ಲ, ಅವ್ನು ಯಾಕೆ ಸಾಕ್ಬೇಕು? ನಾಳೆ ಅವ್ನು ಕೊಟ್ಕೊಳಕ್ಕಾಗಲ್ಲ, ನನ್ನ ಮೊಮ್ಮಗ ಕೊಟ್ಕೊಳಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಈಗ ನಾಳೆ ನನ್ನ ಮೊಮ್ಮಗ ಬಂದು ಇಂಥದ್ದೊಂದು ತಳಿ ಇತ್ತಂತ ಎಲ್ಲ ಫೋಟೋದಾಗ ಹುಡುಕ್ಬೇಕು. ಕರೆಕ್ಟ್. ಈಗ ಇಂದಿರಾ ಗಾಂಧಿಗೆ ಎಷ್ಟು ಪವರ್ ಇತ್ತಂತ ನನ್ನ ಮೊಮ್ಮಗ ಗೊತ್ತಾ? ಬೆಳೆ ಮುದ್ಕ ಇಂದಿರಾ ಗಾಂಧಿಗೆ ಆಗಿ ರಾಜ್ಯಾಳ ಕೊಟ್ಟಿದ್ದಂತ ನನ್ನ ಮೊಮ್ಮಗ, ಅವಳ ಪವರ್ ಗೊತ್ತಿತ್ತು ಅವ್ರಿಗೆ. ಆ ತಳಿ ಉಳಿಸ್ಬೇಕಂತ ನಾನು ಉಳಿಸ್ತೇನೆ ನೋಡಿ. ಇಷ್ಟಾಗೊಂದ ಹಸು ಕಟ್ಕೊಂಡು ತಳಿ ಉಳಿಸ್ತಾ ಇದಾರೆ ನಮ್ಮ ಗೌಡ್ರು, ಭಾರಿ ಖುಷಿ ಆಗುತ್ತೆ. ಇವು ಕುರಿ ಎಷ್ಟು ಗೌಡ್ರು? ಕುರಿ ಮೇಕೆ ಇಷ್ಟ ಅದ ನೋಡಿ. ಕುರಿ ಆಡು ಎರಡು ಅದ. ಈ ವರ್ಷ ಒಂದು 40 ರಾಸು ಸತ್ತು, ಎಲ್ಲ ಮಳೆ ಹಿಡ್ಕೊಂಡು ಮೊನ್ನೆ ಕುಂಟು ಬಿದ್ದವು. ನಿನ್ನ ನೆಟ್ಗಾಗಿಲ್ಲ, ನಾ ಮಾಡೋದ್ರಾಗ ನೋಡಿ ನಮ್ಮ ಪಾಪ ಎಲ್ಲ ಒಂದ್ರಾಗ ಹೋಗದೆ. ಇವನು ಜೊತೆಗೆ ಮೇಯ್ಸಕ್ ಹೋಗ್ತಾರೆ, ಎಲ್ಲವೂ ಜೊತೆಗೆ. ಆಡು ಕುರಿ, ಆಡು ಕುರಿ ಮೇಕೆ ದನ ಎಮ್ಮೆ ಕುದುರೆ ಎಲ್ಲ ಒಟ್ಟಿಗೆ ಮೇಯ್ಸಕ್ ಹೋಗುತ್ತೆ. ನನ್ನ ಹೆಸರೇ ಕೋಟಿ ಅಂತಾರೆ. ಅಲ್ಲ, ಏನು ಕೋಟಿ ಚೆನ್ನಪ್ಪ ಅಂತ ಕರೆಯೋದು? ಅಡ್ಡ ಹೆಸರು ಕರೆದು ಕೋಟಿ ಅಂತ. ಅವತ್ತೇನಿಲ್ಲ ನನ್ನ ಮನೆತಾಗ ಏನಿಲ್ಲ, ಸುಮ್ಮನೆ ನಾನು ಮಾತಾಡೋದಕ್ಕೆ ಕೋಟಿ ಚೆನ್ನಪ್ಪ ಅಂತಾರೆ ಅಷ್ಟೇ. ಕೋಟಿ ಚೆನ್ನಪ್ಪ ನೋಡಿ, ನಮ್ ಕೋಟಿ ಚೆನ್ನಪ್ಪ ಗೌಡ್ರು ಅಜ್ಜಾರ್ ಇದಾರಲ್ಲ, ಅವ್ರ ನಿಜವಾದ ಕೋಟಿ ಇಲ್ಲೇ ಐತಿ. ಈಗ ಈ ಸಣ್ಣ ಕರನ್ನು ನೀವು ಕಟ್ಟಿಯಾಕಲ್ಲ ಗೌಡ್ರು? ನಾವು ಕಟ್ಟಿಯಾಕಲ್ಲ, ಸುಮ್ಮನೆ ಅಲ್ಲೇ ಹಾಲು ಕುಡಿಯೋದು, ತಾಯಿ ಹಾಲು. ಬಟ್ ನಿಮ್ಮ ಮನೆಗೆ ಬೇಕಂದ್ರೆ ಹಾಲು ಹಿಂಡಿಕೆ ಎಮ್ಮೆ ಇದಾವೆ, ಆಕಳೈತೆ, ಹೆಣ್ತೀವಿ.